ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು. ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ DVG ಗುಂಡಪ್ಪನವರು ಮೇರುಕೃತಿಯಾಗಿದೆ. 91ನೆಯ ಕಗ್ಗ ವಿಶ್ವಚರಿತ್ರೆ. DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ವಿಶ್ವಚರಿತ್ರೆ ವಿಚಿತ್ರವಾದದ್ದಾಗಿದೆ. ಕಮಲವು ಬೆಳಕಿನ ಕಾಲದಲ್ಲಿ ಅರಳಿ ಸಂಜೆಯಾಗುತ್ತಲೇ ಮೊಗ್ಗಾಗಿ ಮುದುರುವುದು, ಮತ್ತೆ ಬೆಳಗಾಗುತ್ತಲೇ ಮರಳಿ ಅರಳುವುದು. ಹಾಗೆಯೇ ವಿಶ್ವವು ಪ್ರಪಂಚನ ಅಂಕುಚನ ಪ್ರವರ್ತನಗಳಿಂದ ಹಿಗ್ಗಿ ಕುಗ್ಗಿ ತಿರುಗುವುದು ಎನ್ನುತ್ತಾರೆ DVG ಗುಂಡಪ್ಪನವರು. 92ನೆಯ ಕಗ್ಗ ನಿತ್ಯ ಹೊಸತನ. DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ದೃಷ್ಟಿ ಎಲೆ ಮೀರಿ ಒಂದು ಅನಂತವಾದ ಸತ್ಯವು ಅಲೆ ಅಲೆಯಾಗಿ ಎತ್ತಲಿಂದಲೂ ಬೀಸುತ್ತಿದೆ. ಬೀಸುವ ವಿಚಾರ ಗುಟ್ಟಾಗಿ ಉಳಿದಿದೆ, ಆದರೂ ಅದು ನವನವೀನತೆಯನ್ನು ನಿರಂತರವಾಗಿ ಪ್ರಸರಿಸುತ್ತಿದೆ. ಇದು ನಿತ್ಯದ ತನವಾಗಿದೆ ಎನ್ನುತ್ತಾರೆ. 93ನೆಯ ಕಗ್ಗ ಬೊಮ್ಮಲೀಲೆ. DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಜಗತ್ತು ಜ್ವಾಲೆಗಳ ಮಾಯೆಯಾಗಿದೆ. ಜ್ವಾಲೆಗಳು ತಾಂಡವ ನೃತ್ಯ ಮಾಡುತ್ತಿವೆ. ಪರಬ್ರಹ್ಮನು ನೃತ್ಯನಿಂದ ಹೊಂದಲು ಜೀವರೂಪಿಯಾಗಿದ್ದಾನೆ. ತಾಳ ಲಯ ಮೇಳದಲ್ಲಿ ಬ್ರಹ್ಮನು ಒಮ್ಮೆ ರಭಸದಿಂದ ಇನ್ನೊಮ್ಮೆ ತಲ್ಲೀನನಾಗಿ ಇರುವನು ಎನ್ನುತ್ತಾರೆ. 94ನೆಯ ಕಗ್ಗ ಬ್ರಹ್ಮನ ಲೀಲಾಪ್ರಿಯ. ಬ್ರಹ್ಮನಾಟ ಮಾಯೆಯಿಂದ ಕೂಡಿದೆ. ನೃತ್ಯದ ಗತಿ ಕೇವಲ ತೋರಿಕೆಯಾಗಿದೆ. ಕುಟ್ಟು ಅರಿತವನಿಗೆ ಭ್ರಾಂತಿ, ಹಾಕಿದರೆ ತನ್ಮಯತೆ, ಮೇಲೆ ನೋಡಿದರೆ ನಿಯಮಪಾಲಕ. ಒಟ್ಟಾರೆ ಪರಬ್ರಹ್ಮ ಲೀಲಾಪ್ರಿಯನಾಗಿದ್ದಾನೆ. ಜಗತ್ತಿನೊಂದಿಗೆ ಹಲವು ವಿಧಿಯಾಟ ಆಡುತ್ತಿರುವನು. ಬ್ರಹ್ಮನು ನಿಜವಾಗಿಯೂ ಶ್ರೇಷ್ಠ ಕ್ರೀಡಾಪಟನಾಗಿದ್ದಾನೆ ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 95ನೆಯ ಕಗ್ಗ ಅವರವರ ಭಾವಕ್ಕೆ. ವಿಷ್ಣುವು ಕೃಷ್ಣನಾಗಿ ಹಲವರಿಗೆ ಪ್ರಿಯನಾದರೆ ದುಷ್ಟರಿಗೆ ಚಕ್ರಧಾರಿಯಾಗಿ ನರಸಿಂಹನಾಗಿ ಕಾಣುತ್ತಾನೆ. ಪ್ರೇಮಿಸುವವರಿಗೆ ಇಂದ್ರನಾದರೆ ಶಿವನ ವೈರಿಗಳಿಗೆ ಬಿಕಾರ ರುದ್ರನಾಗಿ ಕಾಣುತ್ತಾನೆ. ಹೇಮವತ ಶಿವ ವೈರಾಗಿಗಳಿಗೆ ದುರ್ಗೆಯಾಗಿ ಕಾಣುತ್ತಾಳೆ. ಹೀಗೆ ಪ್ರೇಮಿಸುವ ದ್ವೇಷಿಸುವ ಮಂದಿಗೆ ವಿಧ ವಿಧವಾಗಿ ಕಾಣುವ ವಸ್ತು ಮಾತ್ರ ಒಂದೇ ಆಗಿದೆ. 96ನೆಯ ಕಗ್ಗ ಬ್ರಹ್ಮಕೃತ್ಯ. DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ತಾಂಡವ ನೃತ್ಯದ ನೆಲೆಯಾದ ಬ್ರಹ್ಮಾಂಡದಲ್ಲಿ ಸತ್ಯ ಏನೆಂಬುದು ಏನು? ಬಾಳ ಸಮುದ್ರದಲ್ಲಿನ ಅಲೆಗಳ ನೃತ್ಯವೇ ಸತ್ಯ. ಸುಳ್ಳು ಎಂಬುದು ಮಿಥ್ಯ. ಜೀವನಾಟಕ ಮಾತ್ರ ಸತ್ಯ. ಇದು ಸೃಷ್ಟಿಕರ್ತನಾದ ಬ್ರಹ್ಮನ ಕೆಲಸವೇ ಆಗಿದೆ ಎನ್ನುತ್ತಾರೆ. 97ನೆಯ ಕಗ್ಗ ಬ್ರಹ್ಮವೇ ಜೀವನ. DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಧರ್ಮ ಎಂದರೇನು? ಕರ್ಮ ಎಂದರೇನು? ಈ ಬ್ರಹ್ಮಾಂಡದ ಕಥೆಯನ್ನಾದರೂ ಏನು? ಜೀವಿತವಾದ ಎಂದರೇನು? ಬ್ರಹ್ಮಕ್ಕೆಲ್ಲ ಮೂಲ ಮಾಯೆ ಮತ್ತು ಅದರ ಜಾಲ. ಬ್ರಹ್ಮವೇ ಜೀವನವಾಗಿದೆ ಎನ್ನುತ್ತಾರೆ. 98ನೆಯ ಕಗ್ಗ ಮತಿಧರ್ಮ. DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಜಗತ್ತು ಡೊಂಕು ನೇರಗಳ ಮತ್ತು ಅವುಗಳೆರಡರ ಮಿಶ್ರಣವಾಗಿದೆ. ಅದರ ಅರಿವು ಪಡೆಯುವುದು ಧರ್ಮವಾಗಿದೆ. ಹಾಗೆಯೇ ಸಂಸ್ಕಾರ ಸಹಿತ ರಹಿತವಾದ ಮಿಶ್ರಣ ರಾಗವಾಗಿದೆ. ನಾಮರೂಪ ರಹಿತ ಸಹಿತ ಆದಿಸತ್ವವನ್ನು ಜಾಗೃತಗೊಳಿಸುವ ಬುದ್ಧಿಯೇ ಧರ್ಮವಾಗಿದೆ ಎನ್ನುತ್ತಾರೆ. 99ನೆಯ ಕಗ್ಗ ರುಚಿ. DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಸಾಗರದ ತೀರದಲ್ಲಿ ನಿಂತು ನೋಡಿದಾಗ ಎಡಬಲಬದಿಗಳಲ್ಲಿ ಚಲ ಅಚಲಗಳು, ಸಮ ಅಸಮಗಳು, ಅಳಿವೆ ಅಳಿಯಲಾಗದವು ಸಮ್ಮಿಶ್ರಗೊಂಡಿರುವಂತಹ ಜಗತ್ತಿನ ನಾವು ಎಲ್ಲದರೊಡನೆ ಸಮ್ಮಿಶ್ರವಾಗಿ ಬಾಳಿದರೆ ಬದುಕು ರುಚಿಕರವಾಗಿರುವುದು. ಇದೇ ನಿಜವಾದ ಬದುಕಿನ ಸ್ವಾರಸ್ಯ ಎನ್ನುತ್ತಾರೆ. 100ನೆಯ ಕಗ್ಗ ಒಳಗಣ್ಣಿಗೆ. DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಊಹಿಸಲಾಗದ ವಿಭಾಗಿಸಲಾಗದ ಮಹತ್ವದಿಂದ ಕೂಡಿದ ಮಹಾಸಾಗರದಲ್ಲಿ ಈ ಭೂಮಿಯು ಕೇವಲ ಒಂದು ಸಣ್ಣ ದ್ವೀಪ ಮಾತ್ರ. ಇದನ್ನು ಲೋಕವೇ ಬಲ್ಲದು. ನಿರ್ಮಲವಾದ ಒಳಗಣ್ಣಿನಿಂದ ನೋಡಿದಾಗ ಆ ಎರಡು ವಸ್ತುಗಳು ಒಂದಾಗಿ ಕಾಣುವವು. ಮುಸುಕು ಹಾಕಿದ ದೇವನ ದರ್ಶನವಾಗುವುದು ಎನ್ನುತ್ತಾರೆ. ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು.